ಮಾಧ್ಯಮದವರಿಗೆ ಹಾಗೂ ಮೀಡಿಯಾ ಮಾಧ್ಯಮದವರಿಗೆ ನಾನು ನಮಸ್ಕಾರಗಳು. ಈ ಜಬ್ಬಾರ್ ಕಲಬುರ್ಗಿಯವರು ಒಂದು ಹೇಳಿಕೆ ಕೊಟ್ಟಾರೆ. ಏನಪ್ಪ ಅಂತಂದ್ರೆ ಈ ಎಸ್ ಪಾರ್ಟ್ ಮಳಿಗೆ ಬ್ಯಾಂಕ್ ಉದ್ಘಾಟನೆ ಅಂಗಡಿ ಉದ್ಘಾಟನೆಗೆ ಬಸವರಾಜ ಯತ್ನಾಳರು ಇಲ್ಲಿ ಬಂತು. ಆಮೇಲೆ ಅವ್ರಿಗೆ ಎಲ್ಲ ರಾಜ್ಯದ ನಾಯಕರನ್ನು ಪರಿಚಯದಾರ ಕ್ಲೋಸ್ ಅದ. ಅದಕ್ಕೋಸ್ಕರ ಇಲ್ಲಿ ಮನೆ ಕಾಫಿ ಕುಡಿದು ಹೋಗಕ್ಕೆ ಬಂದಿದ್ರು. ಆ ಬಂದು ಹೋಗಿದ್ದಕ್ಕೆ ತಮ್ಮ ಸಮಾಜದ ಮಂದಿಗೆ ಇವರೊಬ್ಬರು ಕೋಮವಾದಿ, ಇವರು ಡೋಂಗಿ ರಾಜಕಾರಣಿ, ಮೋಸ ಮಾಡ್ತಾನ ಅಂತಂದೇಳಿ ಜಬ್ಬಾರ್ ಕಲಬುರ್ಗಿಯವರಿಗೆ ಹೇಳಿಕೆ ಕೊಟ್ಟಾರ ಪೇಪರ್ಗೆ. ಇದರೊಳಗೆ ಯಾರ ಸಾಮಾಜಿಕ ಡೋಂಗಿತನ ಮಾಡ್ತಾರ, ಯಾರು ಮೋಸ ಮಾಡ್ತಾರ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಈಗ ಲಿಂಗದ ಕಟ್ಟಿ ಮಸೂದಿಗೆ ಹುಣಗುಂದು 5 ಲಕ್ಷ ರೂಪಾಯಿದವನು ಬಂದೈತಿ. ಅದನ್ನು ಏನೂ ಮಾಡಿಲ್ಲ, ಅದನ್ನು ಮುಂದೆ ಲಾಲ್ ಸಾಬ್ ಮಸೂದಿಗೆ ನಾಗಲಿಂಗ ನಗರ ಹುಣಗುಂದು 20 ಲಕ್ಷ ಫ್ರೀ ಗ್ರ್ಯಾಂಟ್ ಬಂದೈತಿ. ಅದನ್ನು ಯಾವುದೇ ಕೆಲಸ ಮಾಡಲಾರ್ದ ಇದನ್ನು ಮಾಡಿಲ್ಲ. ಆಜಾದ್ ಸಂಸ್ಥೆ ಹುಣಗುಂದು ಶಿಕ್ಷಣ ಸಂಸ್ಥೆಗೆ ತೆಗೆದುಕೊಂಡಿದ್ದು 15,000 ಸ್ಕ್ವೇರ್ ಫೀಟ್ ತೆಗೆದುಕೊಂಡ ಬಡ ಮಕ್ಕಳಿಗೆ ಶಾಲೆ ಮಾಡಬೇಕಂತಂದು ಅದರಲ್ಲಿ ಕುರಿ ಶೆಡ್ ಮಾಡ್ಕೊಂಡಾರ. ಕುರಿ ಶೆಡ್ಗೆ ಅದು ದಾಖಲೆ ಬೇಕಾದ್ರೆ ಇಲ್ಲೇ ಅದು ಉತ್ತಾರನೂ ಇಲ್ಲೇ ಐತಿ, ಎಲ್ಲ ಇದೆ. ಆಮೇಲೆ 10 ಲಕ್ಷ ರೂಪಾಯಿ ಫ್ರೀ ಅಧ್ಯಕ್ಷರಿಗೆ 10 ಕಂಪೌಂಡ್ ಕಟ್ತೀನಿ ಅಂತಂದೇಳಿ, ಇದ ಶಾಲೆಗೆ ಕಂಪೌಂಡ್ ಕಟ್ತೀನಿ ಅಂತಂದೇಳಿ 10 ಲಕ್ಷ ರೂಪಾಯಿ ಫ್ರೀ ಗ್ರ್ಯಾಂಟ್ ಬಂದೈತಿ, ಅದನ್ನು ಕಟ್ಟಿಲ್ಲ. ಆಮೇಲೆ IT ರಿಟರ್ನ್ ಇದ್ದರು ಬಡ ಮಕ್ಕಳಿಗೆ ವೆಹಿಕಲ್ ಬರ್ತಾವೆ. ಆ ವೆಹಿಕಲ್ನ ಬಡ ಮಕ್ಕಳಿಗೆ ಟ್ಯಾಕ್ಸ್ ಪೇಯರ್ ಇರಲಾರ್ದವರಿಗೆ ಅಂತಂದೇಳಿ ಬಂದಿರ್ತ ಅನುದಾನ ಬೋರ್ಡ್ಲಿಂದ. ಇವರು ತಮ್ಮ ಹೆಸರಲ್ಲಿ ಎತ್ಕೊಂಡ ಟ್ಯಾಕ್ಸಿ ಅಂತಂದೇಳಿ ಗಾಡಿಗಳನ್ನು ತೊಗೊಂಡ. ಆಮೇಲೆ ಆ ಕುರಿ ಶೆಡ್ಡಿಂದು ಶಾಲೆ ಮಾಡ್ತೀನಿ ಅಂತಂದೇಳಿ ಇರೋದು ಇದು ಉತ್ತಾರ. ಕೋಮವಾದಿ ಅಂತಂದೇಳಿ ನಮ್ಮ ನವಲಿದ ಮಟ್ಟಿಗೆ ಬಸವರಾಜ ಯತ್ನಾಳ ಬಂದು ಹೋಗಿದ್ದಕ್ಕಂತಾರಲ್ಲ, ಇದೇ ಜಬ್ಬಾರ್ ಕಲಬುರ್ಗಿ BJP ಅಂದ್ರೆ ಕೋಮವಾದಿ ಅಂತಂತಾರೆ ಇವ್ರು ಎಲ್ಲ ತಲೆ. ಇದೇ ದೊಡ್ಡಗೌಡರ ಮನೆಗೆ ಹೋಗಿ ತಾವೇ ಕುಂತು ಕಾಟು ಕರ್ಕೊಂಡು ಹೋಗ್ತಾರೆ. ಅವ್ರ ಮನೆಗೆ 2 ಸಾರಿ ಸಂಪರ್ಕ ಮಾಡ್ತಾರೆ. ಇವ್ರದ್ದು ಏನು ಉದ್ಯೋಗಪ್ಪ ಅಂತಂದ್ರೆ, ಯಾರು ಅಧಿಕಾರದಾಗಿರ್ತಾರ ಅವ್ರನ್ನ ಒಂದು ಸ್ವಲ್ಪ ಉದ್ಬೋಸೋದು, ತಮ್ಮ ಕೆಲಸ ಮಾಡ್ಕೊಳೋದು, ಓಲೈಕೆ ಮಾಡೋದು, ತಮ್ಮ ಕೆಲಸ ಮಾಡ್ಕೊಳೋದು. ಇದನ್ನು ಬಿಟ್ಟರೆ ಏನು ಸಮಾಜಕ್ಕೆ ಒಳ್ಳೆ ಕೆಲಸ ಇಲ್ಲ. ಅದೇ ನಮ್ಮ ನವಲಿಗೆ ಮಟ್ಟರು ಅದೇ ಸಮಾಜಕ್ಕೆ ಕೊರೋನಾದಲ್ಲಿ 4,000 ಕಿಟ್ ಹಂಚಾರ ಅಲ್ಪಸಂಖ್ಯಾತರು. ರಂಜಾನ್ದಲ್ಲಿ 1,000 ಕಿಟ್ ಹಂಚಾರ. ಕರಡಿ ಗ್ರಾಮದಲ್ಲಿ ಮಸೂದಿಗೆ ಸಹಾಯ ಮಾಡ್ಯಾರ. ಗಂಜಾಳಕ್ಕೆ 4 ಎಕರೆ ಕರ್ಬಸ್ಥಾನಕ್ಕೆ ಸಹಾಯ ಮಾಡ್ಯಾರ. ಚಿಕ್ಕಮಳಗಾವಿ 2 ಲಕ್ಷ ರೂಪಾಯಿ ಕೊಟ್ಟಾರ. ಗಂಗೂರಿಗೆ ಮಸೂದಿಗೆ 1 ಲಕ್ಷ ರೂಪಾಯಿ ಕೊಟ್ಟಾರ. ಇಫ್ತಾರ್ ಊಟ ಮಾಡಿಸ್ಯಾರ. ಆದ್ರೆ ಇವರು ಯಾವುದೇ ಥರ ಮುಸ್ಲಿಂ ಸಮಾಜಕ್ಕೆ ವಿರೋಧಿಗಳಲ್ಲ. ಆದ್ರೆ ಈ ಮಸೂದಿ ದರ್ಗಾದ ಪರಿಸ್ಥಿತಿ ಏನಾಯ್ತು ಇವಾಗ, ಇದೆಲ್ಲ ಆಗಕ್ಕೆ ಕಾರಣ ಇದೇ ಜಬ್ಬಾರ್ ಕಲಬುರ್ಗಿ ಅವರ. ಇದು ಹಿಂದಕ್ಕೆ ಕಿಲಿ ಹಾಕ್ಸಿರೋದು, ಇದ ದೊಡ್ಡಗೌಡರನ್ನು ಕರ್ಕೊಂಡು ಹೋಗಿ ಕಿಲಿ ಹಾಕಿಸ್ಕಟ ಅಲ್ಲಿ ನಿಂತ ಶುರುವಾದ. ಈ ಸರಿ ದರ್ಗಾಗಳು ಏನಾಯ್ತು ಅನ್ನೋದು ಎಲ್ಲರಿಗೂ ಕೊಡ್ತೀವಿ. ಇವ್ರಿಗೇನು ನೈತಿಕ ಐತಿ? ಸಮಾಜದ ಬಗ್ಗೆ ಡೋಂಗಿ ಮಾಡ್ತಾರ, ಮುಸ್ಲಿಂ ಸಮಾಜಕ್ಕೆ ಅನ್ಯಾಯ ಮಾಡ್ತಾರ ಅಂತ ಅಂತಾರಲ್ಲ, ಇವ್ರಿಗೇನು ನೈತಿಕ ಐತಿ? ಎತ್ತಾಳನ್ನ CM ಮಾಡಬೇಕು, ಹುಲಿ ಶಿವ ಅಂತಂದೇಳಿ ಅಂದಾರ ಕೂಡ ಇವತ್ತು ಮನವೊಲಿಸಾಕ ತಮ್ಮ ಕೆಲಸ ಮಾಡ್ಕೊಂಡಾಗ ಅವ್ರ ಜೊತೆ ಸೀಟ್ ಕಾರ್ಡ್ ಇದನ್ನು ಮಾಡ್ತಾರಲ್ಲ, ನಿಮಗೇನು ನೈತಿಕ ಐತಿ? ಜಬ್ಬಾರ್ ಕಲಬುರ್ಗಿ ಮತ್ತು ಕೋಮವಾದಿ ಅಂದ್ರೆ ಅವ್ರು ಕೂಡ ಸೇರ್ತಾರೆ ಕೂಡ, ನೀವ್ಯಾಕೆ ಸೇರ್ತೀರಿ? ಆಮೇಲೆ 2018ರಾಗ ಅಲ್ಲಿ ಇದೇ ಕೊಟ್ಟು ಇದೇ ನಮ್ಮ ನವಲಿಗ ಮಠರಿಗೆ ಆಜಾದ್ ಇದರಿಂದ ನೀವ ಮೌಲಾನಾ ಆಜಾದ್ ಸ್ವಾರ್ಥ ಪ್ರಶಸ್ತಿ ಕೊಟ್ಟಿರಿ 2018ರಾಗ, ಸಾಕ್ಷಿ ಸಮೇತ ಐತಿ. ಇವಾಗ ಏನು ದೂಡದ ಅಂದ್ರೆ ನಿಮ್ಗೆ ಕೆಲಸ ಆಗುತ್ತೆ. ಇದು ಯಾವುದು? ಈ ಕುರಿ ಶೆಡ್ಡಿಗೆ ಯಾರ ತಕರಾರು ಮಾಡಬಾರ್ದು, ಕುರಿ ಶೆಡ್ಡಿಗೆ ಯಾರು ತಕರಾರು ಮಾಡಬಾರ್ದು. ಈ ಯಾರು MLA ಬರ್ತಾರೋ ಅವ್ರ ಮನೆಗೆ ಅಡ್ಡಾಡ ಹೊಡಿ. ನೀವು ಒಂದು ಬೋರ್ಡ್ ಅಧ್ಯಕ್ಷ ಆಗಿದ್ದು, ನೀವು ಕಟೀಲ್ ಅಂತಲ್ಲಿ ಹೋಗಿ ಆಗಿರಿ, ಇದಾಗಿರಿ, ಕೈಕಾಲ ಹಿಡಿದಿರಿ. ಈ ನಿಮ್ಮ ಉದ್ಯೋಗ ಇದ. ಅದಕ್ಕೆ ನಮ್ಮ ನವಲಿಗ ಮಠರು ಯಾವುದೇ ಥರ ಯಾವ ಜಾತಿಗೂ ವಿರೋಧ ಅಲ್ಲ, ಎಲ್ಲರೂ ಒಂದೇ ಥರ ನೋಡ್ಕೊಂತಾರ. ಅದಕ್ಕೆ ಇನ್ನೊಂದು ಥರ ಈ ಥರ ತಪ್ಪು ಮಾಹಿತಿ ಸಮಾಜಕ್ಕೆ ಕೊಡಬೇಡ್ರಿ ಅಂತಂದೇಳಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಮೊದಲಿಗೆ ಈ ದೃಶ್ಯ ಮಾಧ್ಯಮದವರಿಗೆ ಸ್ವಾಗತ ಕೋರುತ್ತಾ, ಇತ್ತೀಚೆಗಷ್ಟೇ 2-3 ದಿವಸದಿಂದ
ನಮ್ಮ ನವಲೀರ್ಮಠ ಸಾಹೇಬರಿಗೆ ಹುಣೂರು ನಗರದ ಜಬ್ಬಾರ್ ಕಲಬುರ್ಗಿ ಅವರು ಯತ್ನಾಳ್ ಅವರ ಜೊತೆ ವೇದಿಕೆಯನ್ನು ಹಂಚಿಕೊಂಡಿದ್ದಕ್ಕೆ ಕೋಮುವಾದಿಯವರ ಜೊತೆ ಸೇರಿಕೊಂಡು ನವಲೀರ್ಮಠ ಅವರು ಮುಸ್ಲಿಮರಿಗೆ ಧಕ್ಕೆ ತಂದಿದ್ದಾರೆ ಅಂತ ಪೇಪರ್ನಲ್ಲಿ ನೋಡಿದ್ದೀವಿ ನಾವು. ನವಲೀರ್ಮಠ ಸಾಹೇಬರು ಯಾವಾಗಲೂ ಸರ್ವ ಜನಾಂಗದವ್ರ ಜೊತೆ ಬಾಳುವಂಥವರು, ಅವರ ಕಷ್ಟಗಳಿಗೆ ಸದಾ ಸ್ಪಂದನೆ ಮಾಡುವಂಥವರು, ರಾಜ್ಯ ಮಟ್ಟದ ನಾಯಕರ ಜೊತೆ ಸಾಕಷ್ಟು ನಿಕಟ ಸಂಬಂಧ ಹೊಂದಿದವರು. ಅದು ಒಂದು ನಿಷಿದ್ಧ ಸಿರಿ ಕಾರ್ಯಕ್ರಮ ಬ್ಯಾಂಕಿನ ವಿಚಾರವಾಗಿ ಅವರನ್ನು ಆಹ್ವಾನ ಮಾಡಿದ್ದರು. ಆ ಆಹ್ವಾನದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನಿಜ, ಅದರಲ್ಲಿ ಯಾವುದೇ ರಾಜಕೀಯವಾಗಿ ವಿಚಾರಗಳನ್ನು ವೇದಿಕೆ ಕಾರ್ಯಕ್ರಮ ಅಲ್ಲ. ಏಕೆಂದರೆ ಅವರು ಎಲ್ಲರ ರೀತಿ ಪ್ರೀತಿ ವಿಶ್ವಾಸದ ಇರುವಂಥವರು. ಇವತ್ತಿಗೂ ಸಹ ಕ್ಷೇತ್ರದಲ್ಲಿ ಎಲ್ಲ ಸರ್ವ ಜನಾಂಗದವರು ಒಂದೇ ಅಂತ ತಿಳಿದುಕೊಂಡು ನಡೆಯುವಂಥ ಜನನಾಯಕರು ಯಾರಾಗಿದ್ದರೆ ಅದು ನವಲೀರ್ಮಠ ಸಾಹೇಬರಂದು ಹೇಳಿದರೂ ತಪ್ಪಾಗಿರಲಿಲ್ಲ. ಅದರ ಜೊತೆಗೆ ಅವರು ಯಾವುದೇ ಸಮುದಾಯಕ್ಕೂ ಕೂಡ ಕೋಮುವಾದಿ ಅಂತ ನೋಡಿದವರಲ್ಲ. ಇದನ್ನು ಅವ್ರು ಯಾಕೆ ಹೇಳಿದರು ಜಬ್ಬರವರು ಅದು ಅವ್ರಿಗೆ ತಿಳಿದುಕೊಳ್ಳಬೇಕು. ಮತ್ತು ಇನ್ನೂ ಹೇಳಬೇಕಾದ್ರೆ ಅವರ ಸಾಕಷ್ಟು ಒಳ್ಳೆಯ ವಿಚಾರಗಳನ್ನು ಕ್ಷೇತ್ರದಲ್ಲಿ ಕಾಣಬಹುದು. ನಾವು ಅಲ್ಪಸಂಖ್ಯಾತರಿಗೆ ನೀಡುವ ಅವರ ಕಷ್ಟಗಳಿಗೆ ಸದಾ ಸ್ಪಂದನೆ ಯಾರಾದರೂ ತಕ್ಷಣ ಹಿಡಿಯುವಂಥದ್ದಿದ್ದರೆ ಅದು ನವಲೀರ್ಮಠರು ಅಂತ ನಾವು ಹೇಳ್ಬೋದು.